ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್. ಇದುವರೆಗೂ ಹಿಂದೂ, ಜೈನ, ಬೌದ್ಧ, ಕ್ರೈಸ್ತ ಧರ್ಮಗಳನ್ನ ನೋಡಿದೀರಾ. ನಿಮ್ಗೆ ಯಾರಿಗಾರು ಗೊತ್ತಿದ್ಯಾ ಜಗತ್ತಿನಲ್ಲಿ ಅತ್ಯಂತ ಪುಟ್ಟ ಧರ್ಮ ಒಂದಿತ್ತು ಅಂತ? ಆ ಪುಟ್ಟ ಧರ್ಮದ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಜಗತ್ತಿನ ಅತ್ಯಂತ ಪುಟ್ಟ ಧರ್ಮ ದೀನ್ ಇ ಇಲಾಯಿ ಅನ್ನುವಂತ ಒಂದು ಧರ್ಮ. ದೀನ್ ಇ ಇಲಾಯಿ ಅನ್ನುವಂತ ಧರ್ಮವನ್ನ ದಿ ಗ್ರೇಟ್ ಅಂತ ಕರೆಸ್ಕೊಳ್ಳುವಂತ ಮೊಘಲ್ ಸಾಮ್ರಾಟನಾದಂತ ನಮ್ಮ ಅಕ್ಬರ್ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಅಕ್ಬರ್ ಅವರು ಈ ಧರ್ಮವನ್ನ ಸ್ಥಾಪನೆಯನ್ನ ಮಾಡಿದ್ದು ಅಂದು ಸರ್ವಧರ್ಮ ಸಮನ್ವಯತೆಯನ್ನ ಸಾರೋದಕ್ಕಾಗಿ, ಅಂದ್ರೆ ಹಾರ್ಮನೈಸೇಷನ್ ಆಫ್ ಆಲ್ ರಿಲಿಜಿಯನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಅಕ್ಬರ್ ಅವರು ಈ ದೀನ್ ಇ ಇಲಾಯಿ ಅನ್ನುವಂತ ಒಂದು ಧರ್ಮವನ್ನ ಸ್ಥಾಪನೆಯನ್ನ ಮಾಡಿದ್ರು. ಇದನ್ನ ಏನಕ್ಕೆ ಜಗತ್ತಿನ ಅತ್ಯಂತ ಪುಟ್ಟ ಧರ್ಮ ಅಂತ ಕರಿತೀವಿ ಅಂತಂದ್ರೆ ಇದರ ಅನುಯಾಯಿಗಳ ಸಂಖ್ಯೆ ಕೇವಲ 18 ಜನ. ಸೊ ಅಕ್ಬರ್ನ ಪ್ರಿಯ ಮಂತ್ರಿಯಾದಂತ ಬೀರ್ಬಲ್ ಅವರು ಈ ಒಂದು ಧರ್ಮಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಅಂದ್ರೆ ಹಿಂದೂ ಧರ್ಮದಿಂದ ಬೀರ್ಬಲ್ ರವರು ದೀನ್ ಇ ಇಲಾಯಿ ಧರ್ಮಕ್ಕೆ ಮತಾಂತರಗೊಳ್ತಾರೆ. ಏನಿದು ದೀನ್ ಇ ಇಲಾಯಿ ಧರ್ಮ ಅಂತಂದ್ರೆ ಅತ್ಯಂತ ಸರಳವೂ ಸುಲಭವೂ ಆದಂತ ಈ ಧರ್ಮಕ್ಕೆ ಯಾರ್ ಬೇಕಾದ್ರೂ ಕೂಡ ಕನ್ವರ್ಟ್ ಆಗ್ಬೋದಿತ್ತು. ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಏನ್ ಅಕ್ಬರ್ ಅವರು ಪ್ರತಿ ಭಾನುವಾರದಂದು ಜರೋಗ್ ದರ್ಶನ್ ಅಥವಾ ಜನತಾ ದರ್ಶನ್ ಅನ್ನುವಂತ ಒಂದು ಸಭೆಯನ್ನ ಸೇರ್ತಿದ್ರು. ಆ ಜನತಾ ದರ್ಶನ್ ಸಂದರ್ಭದಲ್ಲಿ ಮತಾಂತರಗೊಳ್ಳುವಂತಹ ವ್ಯಕ್ತಿ ಅಕ್ಬರ್ನ ಪಾದವನ್ನ ಮುಟ್ಟಿ ಅಕ್ಬರ್ ಅವರ ಬಲಗೈಯನ್ನ ಚುಂಬಿಸಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಸಾಕು ಈ ಧರ್ಮಕ್ಕೆ ಪರಿವರ್ತನೆಗೊಳ್ಬಹುದಿತ್ತು. ಇದು ಜಗತ್ತಿನ ಅತ್ಯಂತ ಸಣ್ಣ ಧರ್ಮ ಅಂತ ಹೇಳ್ತೀವಿ. ಅಕ್ಬರ್ ಅವರು ಮರಣವನ್ನ ಹೊಂದಿದ ನಂತರ ಈ ಧರ್ಮಕ್ಕೆ ರಾಜ್ಯಶ್ರಯ ಸಿಗದೇ ಇದ್ದ ಕಾರಣದಿಂದಾಗಿ ಈ ಧರ್ಮ ಅಕ್ಬರ್ನ ಜೊತೆಯಲ್ಲೇ ನಶಿಸಿ ಹೋಯ್ತು. ಆದ್ರೆ ಅಕ್ಬರ್ನ ಕಾಲಘಟ್ಟದಲ್ಲಿ ಒಂದು ಸರ್ವಧರ್ಮ ಸಮನ್ವಯತೆಯನ್ನ ಸಾರುವಂತ ಒಂದು ಪುಟ್ಟದಾದಂತ ಧರ್ಮ ಇತ್ತು ಅಂತ ನಿಮ್ಗೆ ಯಾರಿಗಾರು ಗೊತ್ತಿತ್ತಾ? ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಗೆ ಈಗಲೇ ಇದನ್ನ ಶೇರ್ ಮಾಡಿ. ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್. ಥ್ಯಾಂಕ್ ಯು.